ನನ್ನ ಲೈಫಲ್ಲಿ ನೆಮ್ಮದಿನೇ ಇಲ್ಲ ಅಂತ ಹುಡುಕಾಡ್ತಿರೋ ಪ್ರತಿಯೊಬ್ರು ದಯವಿಟ್ಟು ಈ ವಿಡಿಯೋನ ಒಂದ್ಸತಿ ಪೂರ್ತಿಯಾಗಿ ನೋಡಿ. ನಿಮ್ ಥಾಟ್ ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ. ಶಾಂತಿ ಮತ್ತೆ ನೆಮ್ಮದಿ ಇದನ್ನ ರೆಪ್ರೆಸೆಂಟ್ ಮಾಡುವಂತಹ ವರ್ಲ್ಡ್ಸ್ ನ ಬೆಸ್ಟ್ ಪೇಂಟಿಂಗ್ ನ ಯಾರು ಮಾಡ್ತಾರೋ ಅವರಿಗೆ $10 million ಕೊಡ್ತೀವಿ ಅಂತ ಒಂದು ಆರ್ಟ್ ಗ್ಯಾಲರಿ ಕಂಪನಿ ಅವರು ಅನೌನ್ಸ್ ಮಾಡ್ತಾರೆ. ಪ್ರಪಂಚದಲ್ಲಿರೋ ಎಲ್ಲಾ ದೊಡ್ಡ ದೊಡ್ಡ ಪೇಂಟರ್ಸ್ ಅವ್ರ ಪೇಂಟಿಂಗ್ಸ್ ನೆಲ್ಲ ತಗೊಂಡ್ ಬರ್ತಾರೆ. ಅದರಲ್ಲಿ ಟಾಪ್ 10 ಪೇಂಟಿಂಗ್ಸ್ ನ ಎಕ್ಸಿಬಿಷನ್ ಗೆ ಇಟ್ಟಿರ್ತಾರೆ. ಅದರಲ್ಲಿರೋ ಎಲ್ಲಾ ಪೇಂಟಿಂಗ್ಸ್ ಒಂದಕ್ಕಿಂತ ಒಂದು ಅದ್ಭುತವಾಗಿರುತ್ತೆ. ಆ ಪ್ರಶಾಂತವಾಗಿರೋ ನದಿ, ಬೆಟ್ಟಗಳ ಮಧ್ಯದಲ್ಲಿ ಉದಯ ಆಗ್ತಿರೋ ಸೂರ್ಯ, ಆ ಪ್ರಕೃತಿ. ಇನ್ನೊಂದಿಷ್ಟು ಪೇಂಟಿಂಗ್ಸ್ ಗಳು ನೈಟ್ ನ ರೆಪ್ರೆಸೆಂಟ್ ಮಾಡುತ್ತೆ. ಹೊಳಿತಿರೋ ಚಂದ್ರ, ಆ ಚಂದ್ರನ ಪ್ರತಿಬಿಂಬನ ನದಿಯಲ್ಲಿ ನೋಡುವಷ್ಟು ಶಾಂತವಾಗಿರೋ ನದಿ. ಹೀಗೆ ಒಂದಕ್ಕಿಂತ ಒಂದು ಮನಸ್ಸಿಗೆ ನೆಮ್ಮದಿ ಕೊಡುವಂತಹ ಪೇಂಟಿಂಗ್ಸ್. ವಿನ್ ಆಗಿರೋ ಪೇಂಟಿಂಗ್ ಈ ಎಲ್ಲಾ ಪೇಂಟಿಂಗ್ ಗಿಂತ ತುಂಬಾ ವಿಭಿನ್ನವಾಗಿರುತ್ತೆ. ಎಲ್ಲರೂ ಆಶ್ಚರ್ಯ ಆಗೋಗ್ತಾರೆ, ಈ ಪೇಂಟಿಂಗ್ ಹೆಂಗೆ ಶಾಂತಿನ ರೆಪ್ರೆಸೆಂಟ್ ಮಾಡ್ತಿದೆ, ಇದನ್ನ ಸೆಲೆಕ್ಟ್ ಮಾಡಿರೋರಿಗೆ ತಲೆಗಿಲೆ ಕೆಟ್ಟಿದ್ಯಾ ಅಂತ ಜನ ಮಾತಾಡ್ಕೊಂತಾರೆ. ಸೊ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ, ಈ ಪೇಂಟಿಂಗ್ ಅಲ್ಲಿ ನೀವು ತುಂಬಾ ವಿಷಯನ ಅಬ್ಸರ್ವ್ ಮಾಡಿದೀರಾ. ಜೋರಾಗಿ ಬೀಸ್ತಿರುವಂತಹ ಸುಂಟ್ರಗಾಳಿ, ನೆಲಾನೆ ಸೀಳುವಂತಹ ಸಿಡ್ಲು, ಎಲ್ಲಾ ಕಡೆ ಹಾಳಾಗಿ ಹದಗೆಟ್ಟೋಗಿರುವಂತಹ ವಾತಾವರಣ. ಆದ್ರೆ ನೀವು ಒಂದನ್ನ ಅಬ್ಸರ್ವ್ ಮಾಡಿಲ್ಲ, ಅಲ್ಲೊಂದು ಮನೆ ಇದೆ, ಅಲ್ಲೊಬ್ಬ ವ್ಯಕ್ತಿ ನಿಂತಿದ್ದಾನೆ. ಅವನ ಮುಖದಲ್ಲಿ ಯಾವುದೇ ರೀತಿಯ ಭಯ ಇಲ್ಲ, ಅದ್ರ ಬದಲಾಗಿ ಅವನ ಮುಖದಲ್ಲಿ ಒಂದು ಸಣ್ಣ ನಗು ಇದೆ. ಅಂತ ಪರಿಸ್ಥಿತಿಯಲ್ಲೂ ಅವನು ಶಾಂತವಾಗಿದ್ದಾನೆ. ಇದು ನಿಜವಾದ ನೆಮ್ಮದಿ. ನಿಜವಾದ ನೆಮ್ಮದಿ ಅಂದ್ರೆ ಹೊರಗಡೆ ಎಲ್ಲಾ ಶಾಂತವಾಗಿದ್ದು ಅದರಿಂದ ಪಡ್ಕೊಳ್ಳೋದಲ್ಲ, ಅದು ಟೆಂಪ್ರವರಿ ಅಷ್ಟೇ. ನಿಜವಾದ ನೆಮ್ಮದಿ ಅಂದ್ರೆ ನಮ್ಮ ಹೊರಗಡೆ ಎಂತದೇ ಪರಿಸ್ಥಿತಿ ಇದ್ರು ನಮ್ಮ ಒಳಗಿಂದ ನಾವು ಶಾಂತಿನ ಕಂಡುಕೊಳ್ಳೋದು. ಮಾರಲ್ ಆಫ್ ದ ಸ್ಟೋರಿ, ಈ ಕಿತ್ತೋಗಿರೋ ಸಮಾಜದಲ್ಲಿ ಸಾಯೋವರೆಗೂ ಶಾಟ ಅಂದ್ರೂ ನೆಮ್ಮದಿ ಸಿಗಲ್ಲ. ಇಲ್ಲಿರೋ ಜನ ದಿನ ಒಂದಲ್ಲ ಒಂದ್ ಸಮಸ್ಯೆನ ನಿಮಗೆ ಇಷ್ಟನೇ ಆಗ್ದಂಗಿದ್ರು ಇಷ್ಟ ಆಗದೆ ಇರೋ ತರ ವಾತಾವರಣನ ಸೃಷ್ಟಿ ಮಾಡೇ ಮಾಡ್ತಾರೆ. ನಗ್ನಗ್ತಾ ಫೇಸ್ ಮಾಡಿ, ನೆಮ್ಮದಿನ ಹುಡುಕ್ಬೇಡಿ, ಕಂಡ್ಕೊಳ್ಳಿ, ಅದು ನಿಮ್ ಒಳಗೆ ಇದೆ.